ಕುರ್ಚಿ ಸಂಘರ್ಷದ ಹೊತ್ತಿನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ದೆಹಲಿಗೆ ಬರುವ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ಒಂದೇ ಕಾರ್ನಲ್ಲಿ ತೆರಳಿದ್ರು. ಅಧಿಕಾರ ಹಂಚಿಕೆ ಕಿತ್ತಾಟದ ಮಧ್ಯೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕ ಮಾತನಾಡಿದ್ದಾರೆ. ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಮಾತನಾಡಿದ ಡಿಕೆ ಶಿವಕುಮಾರ್, ನನಗೆ ಬೇರೆಯವರು ಬಡಿಯಲ್ಲ, ಸ್ವಂತ ಜಾತಿಯವರೇ ಟೀಕಿಸ್ತಾರೆ. ನನಗೆ ಹಿಂದಿನಿಂದಲೂ ಚಾಕು ಹಾಕ್ತಾರೆ, ಮುಂದಿನಿಂದಲೂ ಚಾಕು ಹಾಕ್ತಾರೆ ಅಂತ ಹೇಳಿದರು. ಇದಲ್ಲದೆ ನನಗೂ ಸರ್ಕಾರದಲ್ಲಿ ಎಂತೆಂಥ ಏಟು ಬಿದ್ದಿದೆ ಗೊತ್ತಾ, ಪಾರ್ಟಿ ಮೇಲೆ ನನಗೆ ವಿಶ್ವಾಸ ಇದೆ, ನನ್ನ ಪ್ರಯತ್ನ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಅರಸೀಕೆರೆ ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣ ಸ್ಪರ್ಧಿಸುತ್ತಾರೆ ಎಂಬ ಚರ್ಚೆ ನಡೀತಾ ಇದೆ. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ಶಿವಲಿಂಗೇಗೌಡ ರೇವಣ್ಣಗೆ ಪಂಥಾಹ್ವಾನ ನೀಡಿದ್ದಾರೆ. ತಾಕತ್ತಿದ್ರೆ ಬರಲಿ, ಬಂದು ನಿಂತುಕೊಳ್ಳಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಇನ್ನು ನನಗೆ ರಾಜಕೀಯ ಪುನರ್ಜನ್ಮ ನೀಡಿರೋ ಭೂಮಿ ಅರಸೀಕೆರೆ, ನಾನು ಯಾಕೆ ಹೊಳೆನರಸೀಪುರಕ್ಕೆ ಹೋಗ್ಲಿ, ರಾಜಕೀಯ ಇಲ್ಲೇ ಮಾಡ್ತೀನಿ, ಇಲ್ಲೇ ಸಾಯ್ತೀನಿ, ಬದುಕ್ತೀನಿ ಅಂತ ಹೇಳಿದ್ದಾರೆ. ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ, ನಾನು ಒಳನರಸೀಪುರಕ್ಕೆ ಹೋಗೋಣ, ನಾನು ಯಾಕ್ರಿ ಹೋಗೋಣ ಒಳನರಸೀಪುರಕ್ಕೆ? ನನ್ನ ಭೂಮಿ, ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿನೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರು ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲೇ ನಾನು ಸಾಯ್ತೇನೆ. ಇದು ಶುರುವಾಗುತ್ತಿದ್ದು ಇದಿಲ್ಲಲ್ಲ ರಾಜಕೀಯ. ನೋಡೋಣ, ಇದು ರಣರಂಗ ಮಹಾಭಾರತ ಇವತ್ತು ಘೋಷಣೆ ಮಾಡಿದ್ದೀನಿ. ತಾಕತ್ತಿದ್ರೆ ಬರಲಿ ಇಲ್ಲಿಗೆ, ನಾನು ನಿಂದ್ರಲ್ಲಿ ಅದೇನಾಗುತ್ತಾ ಅದು ನೋಡೋಣ. ಆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.